ಅಣ್ಣ ಅಣ್ಣ, ಸ್ವಸ್ತಿಕ್ಕು ತುಪ್ಪ, ದನುದು ಮಂಜಣದು ದಪ್ಪ. ಮನ್ಸಣ ಮನ್ಸು, ಸ್ವಸ್ತಿಕ್ಕು ತುಪ್ಪ, ದನುದು ಮಂಜಣದು ಮನ್ಸು ದಪ್ಪ. ಆಹಾ ರಜತಣ್ಣ, ನಿಮ್ ಜನ್ಮ ತಳ್ಕೊಂಡು ನಮಸ್ಕಾರ ಕಣಣ್ಣ. ಏನಣ್ಣ ಡೈಲಾಗು, ನಾನ್ ದಿಟ್ಟರೆ ಅವ್ರ ಫುಲ್ ಈಗ ಲೋಕಲ್ ಹೋಗೋಣ ಹಂಗೆ ಹಿಂಗೆ ಸಾಂಗು ಡೈಲಾಗು ಹಂಗೆ ಹಿಂಗೆ ಅಂದ್ರು ಅಂತ ನಾನ್ ಫುಲ್ ಸಖತ್ ಮಜಾ. ಇವಾಗ ಅಟ್ಲೀಸ್ಟ್ ಎಲ್ಲ ಡ್ಯಾನ್ಸ್ ಮಾಡ್ತಾರೆ ಅಂದ್ರೆ ಸ್ವಸ್ತಿಕ್ಕು ತುಪ್ಪ ಇವಂದು ಅವನು ದಪ್ಪ ಅಂತೆ. ಮನ್ಸು ಕಂಡ್ರೆ ಮನ್ಸು. ನಾನ್ ಸಿಂಗಲ್ ಮೀನಿಂಗ್, ಫ್ಯಾಮಿಲಿ ಆಡಿಯನ್ಸ್ ಜಾಸ್ತಿ ನನ್ಗೆ. ಸೊ ಗೈಸ್, ಈ ನೋಟಿಂದ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಗಗನ್ ಸಿಂಹ, ನಾನ್ ವೆಜ್. ಸೊ ಗೈಸ್, ಇವತ್ತಿನ ಎಪಿಸೋಡ್ ಅಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಕಾಯ್ತಾ ಇದ್ರು ಏನಾಗುತ್ತೆ ಬಿಗ್ ಬಾಸ್ಗೆ. 2 ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಬರ್ತಾರೆ, ಫೈಟಿಂಗ್ ಇರುತ್ತಾ. ನಾನ್ ಲಿಟ್ರಲಿ ಅವನ ಅಜ್ಜಿ ಫಸ್ಟ್ ದಿನನೇ ಫಿಸಿಕಲ್ ಟಾಸ್ಕ್ ಕೊಟ್ರು. ಈ ಕಡೆ ತ್ರಿವಿಕ್ರಮ್, ಈ ಕಡೆ ರಜತ್, ಮಧ್ಯದಲ್ಲಿ ಮಂಜಣ್ಣ ಯಾರ ಕಡೆ ಹೋಯ್ತಾರೋ ಅವ್ರು ಸ್ಟ್ರಾಂಗು. ನಾನ್ ಏನೇನೋ ಇರ್ತಿದ್ದೆ ಒಂದ್ಮೇಲೆ ಫುಲ್ ಕುಸ್ತಿ ಗಿಸ್ತಿ ವಾಡ್ ಹಾಕ್ಬಿಡ್ತಾರೆ ಅನ್ಕೊಂಡೆ. ಬಟ್ ಫಸ್ಟ್ ದಿನ ಸ್ವಲ್ಪ ಸೆಟ್ ಆಗ್ಲಿ ಇನ್ನೂ ಮನೆಗೆ. ಈ ಚಿಕನ್ ಗಿಕನ್ ಎಲ್ಲ ತಿನ್ಕ ಬಂದಿರ್ತಾರೆ. ತ್ರಿವಿಕ್ರಮ್ ಹೇಳ್ದಂಗೆ ಒಂಚೂರು ಎಲ್ಲ ಕರಗ್ಲಿ ಅನ್ಬಿಟ್ಟು ಸುಮ್ಮನೆ ಆದ್ರೆ ಇವತ್ತು ಎಲ್ಲ ಓಡಾಡ್ಕೊಂಡು ಒಂದಷ್ಟು ಟಾಸ್ಕ್ಗಳು ಕೊಟ್ಬಿಟ್ಟು ಒಂದೊಂದು ಯಾರ್ಯಾರ ಬಗ್ಗೆ ಏನೇನು ಅಭಿಪ್ರಾಯ ಇದೆ ಒಂದಷ್ಟು ಅಭಿಪ್ರಾಯ ಹೇಳ್ತೀನಿ, ಯಾರ ಬಗ್ಗೆ ಹೇಳಿ ಅಂತ ಹೇಳಿದ್ರು. ಇದು ಲಿಟ್ರಲಿ ಯಾವ ತರ ಇತ್ತು ಅಂದ್ರೆ ತ್ರಿವಿಕ್ರಮ್ಗೆ ಬಿಲ್ಡಪ್ ಕೊಡಕ್ಕೆ ಅಂತಾನೆ ಬಿಗ್ ಬಾಸ್ ಟೀಮ್ ಸ್ಟ್ರಾಟಜೀಸ್ ಮಾಡಿ ಬಿಗ್ ಬಾಸ್ ಮನೆಗೆ ಕಳಿಸ್ದಂಗಿತ್ತು. ಈ ಮನೆ ಸ್ಟ್ರಾಂಗ್ ಯಾರು? ತ್ರಿವಿಕ್ರಮ್. ಇಬ್ರು ತ್ರಿವಿಕ್ರಮ್ ಜಸ್ಟ್ ಫಿಸಿಕಲಿ ಎಲ್ಲ ಮೆಂಟಲಿ ಸ್ಟ್ರಾಂಗು ಅಂತ ಈ ಕಡೆಯಿಂದ ರಜತ್ ಬಿಲ್ಡಪ್, ಈ ಕಡೆಯಿಂದ ನಮ್ ಶೋಭಾಕ ಜಸ್ಟ್ ಫಿಸಿಕಲ್ ಗೇಮ್ ಮಾಡಿದ್ರೆ ಬರಲ್ಲ, ಸ್ಮಾರ್ಟ್ ಗೇಮ್ ಮಾಡಬೇಕು, ಸ್ಮಾರ್ಟ್ನೆಸ್ ಇರಬೇಕು ಅಂತ. ಆ ಸ್ಮಾರ್ಟ್ನೆಸ್ ಇದೆ ನಿಮ್ ತ್ರಿವಿಕ್ರಮ್. ನೀವು ಟಫ್ ಕಂಟೆಸ್ಟೆಂಟ್, ನೀವು ಸ್ಟ್ರಾಂಗು, ಗುರು ಹೈಪು. ಈಗ ಆಚೆ ಗೆಲ್ಲಕ್ಕೆ ಏನೇನ್ ಬೇಕಾದ್ ಯಾರು ಎಲ್ಲ ತ್ರಿವಿಕ್ರಮ್. ಆ ಕಡೆಯಿಂದ ಹುಡುಗರ್ಗೆ ಇವಂಗಾಯ್ತು ಅಂದ್ರೆ ಈ ಕಡೆಯಿಂದ ಗೌತಮಿಗ್ ಬಿಲ್ಡಪ್. ನಮ್ ಶೋಭಾ ಶೆಟ್ಟಿ ಅವರು, ಗೌತಮಿ ನೀವು ಫೇಕು ಹಂಗೆ ಹೆಂಗೆ ಅಂತ. ಯಪ್ಪ, ಗೌತಮಿ ರಿಯಾಕ್ಷನ್ ನೋಡಕ್ ಆಗಿಲ್ಲ ಗುರು. ಗೌತಮಿ ರಿಯಾಕ್ಷನ್ ಹೆಂಗಿತ್ತು ಅಂದ್ರೆ ನಾನು ಆ ವರ್ಡ್ ಯೂಸ್ ಮಾಡಿಲ್ಲ. ಐ ನೆವರ್ ಯೂಸ್ ದಟ್ ವರ್ಡ್. ಸಾರಿ. ಅಯ್ಯೋ ಗುರು, ಆಡಿಯನ್ಸ್ ರಿಯಾಕ್ಷನ್ ಹಿಂಗೆ ಇತ್ತು ಗುರು ಓವರ್ ಆಕ್ಟಿಂಗ್ ಇಷ್ಟೊಂದು ಮಾಡ್ತಾರ ಗುರು. ಹೊಸಬ್ರು ಬಂದ್ರು ಅಂತ ಯಪ್ಪ. ಗೌತಮಿ ಅಕ್ಕ ಆದ್ರೂ ಎಲ್ಲ ಗೌತಮಿ ಟಾರ್ಗೆಟ್ ಮಾಡಿದ್ರು. ಲಿಟ್ರಲಿ ಹೇಳ್ಬೇಕು ಅಂದ್ರೆ ಗೌತಮಿ ಮತ್ತೆ ಇಬ್ರು ಸ್ಟ್ರಾಂಗ್ ಲೇಡಿ ಕಂಟೆಸ್ಟೆಂಟ್ಸ್ ಅದನ್ನ ಪ್ರೂವ್ ಮಾಡಿದ್ರು. ಶೋಭಾ ಶೆಟ್ಟಿ ಅವರು ಅವನ್ನ ಟಾರ್ಗೆಟ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ, ಓ ಆಚೆ ನಮ್ದು ನಡೀತಾ ಇದೆಯವಾ, ಸೊ ಅದಕ್ಕೆ ನಮ್ದು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಆ ಎಪಿಸೋಡ್ ಚೆನ್ನಾಗಿತ್ತು ಗುರು. ಒಟ್ನಲ್ಲಿ ಒಂದಷ್ಟು ಫನ್ ಇತ್ತು. ನಾನು ಹೊಸಬ್ರು ಹಳಬ್ರು ಜಗಳ ಅಂದ್ರೆ ಸ್ಟಾರ್ಟಿಂಗ್ ಮಂಜಣ್ಣ ಹೆಂಗೆ ಮಗ ನಮ್ 1000 ಇರ್ಲಿ ಬರ್ಲಿ ಯಾಕಂದ್ರೆ ತುಳಿದ್ಬಿಡೋಣ ಹೆಂಗೆ ಹಿಂಗೆ ಅಂತ ಮಂಜಣ್ಣ ಹೇಳ್ತಾರೆ. ತ್ರಿವಿಕ್ರಮ್ ಇನ್ನು ಹೊಸದಲ್ಲ, ಒಂದೊಂದ್ ಸ್ವಲ್ಪ ದಿನ ಹೋಗ್ಲಿ ಬರ್ತನೆ ತುಳಿಯನ್ನ ಹಾಕೊಳ್ಳೋಣ ಹಂಗೆ ಹಿಂಗೆ ಅಂದ್ರು. ನಾನು ಫುಲ್ ಯೂನಿಟಿ ಹಳಬ್ರಲ್ಲ ಐತೆ, ಹೊಸಬ್ರನ್ನ ಹಾಕಂಡ್ ತುಳಿತಾರೆ ಅಂದ್ರೆ ಕೊಟ್ರಣ ನಾಮಿನೇಷನ್. ಅದಕ್ಕೆ ರೀಸನ್ ತ್ರಿವಿಕ್ರಮ್ಗೆ ಲಿಟ್ರಲಿ ರೀಸನ್ಸ್ ಇಲ್ಲ ಕೊಡಕ್ಕೆ. ಮಂಜಣ್ಣ ಏನೋ ರೀಸನ್ ಕೆಟ್ಬಿಟ್ಟು ನಿಲ್ಸ್ಬಿಟ್ಟ. ಈ ಕಡೆ ಗೌತಮಿ ಕೊಡಕ್ ರೀಸನ್ಸ್ ಇಲ್ಲ. ಏನೋ ಒಂದು ಅವತ್ತು ಅವ್ರ ಹತ್ರ ಹಂಗಂದ್ರಿ, ಇವ್ರ ಹತ್ರ ಹಿಂಗಂದ್ರಿ, ಏನೋ ಒಂದು ರೀಸನ್ ಕೊಟ್ಬಿಟ್ಟು ಕರ್ಸಿದ್ರು. ಆಮೇಲೆ ಎಷ್ಟು ಸ್ಮಾರ್ಟ್ ಮೂವ್ ಮಾಡ್ದ ನಮ್ಮ ತ್ರಿವಿಕ್ರಮ್ ಅಂದ್ರೆ, ಸೊ ಬಿಗ್ ಬಾಸ್ ಹಿಡಿಯುತ್ತಾರೆ, 3 ಜನ ನಿಂತ್ಕೊಂತಾರೆ, ಇಬ್ರು ನಾಮಿನೇಟು, 3ನೇವ್ರು ಯಾರು ನಿಂತ್ಕೊಂತಾರೆ ಅಂದ್ರೆ 1, 2, 3 ಆಡೋದಲ್ಲ. ಆ 3 ಜನದಲ್ಲಿ ಒಬ್ರನ್ನ ಸೇವ್ ಮಾಡ್ಬೇಕು ಇವ್ರು. ಯಾರಿಗೆ ನಾಮಿನೇಟ್ ಮಾಡಕ್ ಪ್ರಾಪರ್ ರೀಸನ್ ಕೊಟ್ಟಿರಲ್ಲ ನಾಮಿನೇಟ್ ಮಾಡಿದವರು ಅವ್ರನ್ನ ಸೇವ್ ಮಾಡ್ಬೇಕು. ಸೊ ತ್ರಿವಿಕ್ರಮ್ ಫಿಕ್ಸ್ ಆಗಿದೆ, ಈ ಕಡೆ ಮಂಜಣ್ಣ ಗೌತಮಿ ನಾಮಿನೇಟ್ ಮಾಡ್ಬೇಕು, ಇನ್ನೊಬ್ರು ಯಾರೋ ಒಬ್ರು ಬೇಕಿಲ್ಲ ಅಲ್ಲಿಗೆ. ಸೊ ಧರ್ಮನ್ ಕೊಟ್ಬಿಟ್ಟು ಧರ್ಮನ್ ಪ್ರಾಪರ್ ರೀಸನ್ ಹೇಳಿಲ್ಲ. ಧರ್ಮನ ಗೊತ್ತು ಲಾಸ್ಟ್ ವೀಕ್ ಯಾವ ರೀತಿ ಓಪನ್ ಅಪ್ ಆಗಿದ್ರು ಅಂತ. ಸೊ ಅದೇ ರೀಸನ್ ಅವರು ಧರ್ಮಣ್ಣಂಗ್ ಬ್ಯಾಡ್ ರೀಸನ್ ಕೊಟ್ಟ. ಸೊ ಧರ್ಮಣ್ಣನ್ ಸೇವ್ ಮಾಡಿದ್ರು. ತ್ರಿವಿಕ್ರಮ್ ಸ್ಮಾರ್ಟ್ನೆಸ್ ಯೂಸ್ ಮಾಡ್ತಾವನೆ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಆಮೇಲೆ ಗುರು ನಮ್ ಧರ್ಮಣ್ಣ ಒಳ್ಳೆ ಮ್ಯಾಗ್ನೆಟ್ ಇತ್ತಂಗ್ ಗುರು. ಈ ಕಡೆಯಿಂದ ಅನುಷಾ ಹೋದ್ರು, ಸೇಮ್ ಅದೇ ರೋಡಲ್ಲಿ. ಈ ಕಡೆಯಿಂದ ಶೋಭಾ ಶೆಟ್ಟಿ ಅವ್ರು ಬಂದ್ರು. ನಿಮ್ಗೆ ಈ ಮನೇಲಿ ಫೇವರೇಟ್ ಯಾರು ಅಂದ್ರೆ ಧರ್ಮರಾಜ್. ಯಾಕೆಂದ್ರೆ ಪಾಪ ನನ್ನ ಲಗೇಜ್ ಎಲ್ಲ ಎತ್ಕೊ ಬಂದು ಕೊಟ್ರು, ನನ್ ಕೇಳಲೇ ಇಲ್ಲ ಧರ್ಮ ಅಂತೆ. ಗುರು ಧರ್ಮಣ್ಣ ಒಳ್ಳೆ ಮ್ಯಾಗ್ನೆಟ್ ಇದ್ದಂಗೆ ಹಂಗೆ ಸೆಳ್ಕೊಂಡ್ಬಿಡ್ತಾನೆ ಹುಡುಗಿನೆಲ್ಲ ಅವ್ರ ಕಡೆ. ಕ್ರೇಜಿ ಬಾಯ್ ನಮ್ಮ ಧರ್ಮಣ್ಣ ಅಂತ ಹೇಳ್ತಾ. ಸೊ ಅವ್ರು ಧರ್ಮಣ್ಣನ ಸೇವ್ ಮಾಡ್ತಾರೆ. ಆಮೇಲೆ ಮುರಿದು ಬಿತ್ತು 3 ಜನರ ಫ್ರೆಂಡ್ಶಿಪ್. ಅವತ್ತಿಂದ ನನ್ನ ಬಿಟ್ಟು ನೀನು, ನಿನ್ನ ಬಿಟ್ಟು ನಾನು ಇಲ್ಲ, ನಾವೆಲ್ಲ ಒಂದೇ, 3 ದೇಹ ಒಂದೇ, ಜೀವ ಒಂದೇ ಆತ್ಮ ಅಂತ ಅನ್ಕೊಂಡಿದ್ದವರ ನಡುವೆ ಕಾಡ್ಗಿಚ್ಚು ಹತ್ತಿದ್ದು ಯಾಕೆ? ಅವ್ರವ್ರ ಮಧ್ಯನೆ ಗುರು. ಈ ಕಡೆ ಗೌತಮಿ ಮತ್ತೆ ಮಂಜಣ್ಣ ಒಂದಾದ್ರು, ಈ ಕಡೆ ಮೋಕ್ಷಿತ್ರನ್ನ ತಬಲಿ ಮಾಡಿದ್ರು. ಸೊ ಅವಳು ನನ್ನ ತಬಲೆ ಅಲ್ಲ, ನನ್ನ ಸಬಲೆ ಅಂತ ಅನ್ಕೊಂಡು ಇವಳು ಗ್ರೂಪ್ ಅಲ್ಲಿ ಇರಲ್ಲ ನಾನಂತ ಡಿಸೈಡ್ ಮಾಡ್ಬಿಟ್ಟು ಆಚೆ ಹೋಗ್ತಾರೆ. ರೀಸನ್ಸ್ ಕೊಡೋ ಮಂಜಣ್ಣನ ಹೆಂಗೆ ಗುರು,
ಮಂಜಣ್ಣ ಹೇಳಿದ್ ಮಾತು ನನ್ನ ಕುಗ್ಗಿಸ್ತಾ ಇತ್ತು ಅಂತ ಮೋಕ್ಷಿತ್ ಅವ್ರು ಹೇಳಿದ್ರೆ, ಮಂಜಣ್ಣ ನಾವ್ ಹೇಳೋ ಮಾತಿಂದ ಕುಗ್ತಾರೆ, ಅವ್ರದ್ದು ಎಷ್ಟು ವೀಕ್ ಮೆಂಟಾಲಿಟಿ ಇರುತ್ತೆ. ಡೈರೆಕ್ಟ್ ಶೂಟೌಟ್ ಮಂಜಣ್ಣ ಒಂದು ತಲೆ ಕೆಡ್ಸ್ಕೊತಾ ಇಲ್ಲ ಗುರು. ಮಂಜಣ್ಣ ಡೈರೆಕ್ಟ್ ಆಗಿ ಹೊಡಿತಾವ್ರೆ. ಸೊ ಅವ್ರ 3 ಜನ ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು. ಆ ಗ್ರೂಪ್ ಅಲ್ಲಿ ಇಬ್ರೆ ಬೆಸ್ಟ್ ಯಾರು ಮಂಜಣ್ಣ ಗೌತಮಿಗೆ, ಬೆಸ್ಟ್ ಯಾರು ಗೌತಮಿ ಮಂಜಣ್ಣಂಗೆ. ಸೊ ಆಬ್ವಿಯಸ್ಲಿ ಇನ್ಮೇಲೆ 3 ಇರೋದು 2 ಆಯ್ತು. ಮೋಕ್ಷಿತ್ ಅವ್ರು ಇನ್ಮೇಲೆ ತ್ರಿವಿಕ್ರಮ್ ಜೊತೆ ಸೇರ್ತಾರೆ, ಇಲ್ಲ ಶಿಶಿರ್ ಜೊತೆ ಸೇರ್ತಾರೆ. ಶಿಶಿರ್ಗೆ ಏನ್ ಗುರು, ಈ ಕಡೆ ಐಶ್ವರ್ಯ ಅವರೇ, ಈ ಕಡೆ ಮೋಕ್ಷಿತ್ ಅವರೇ. ಸೊ ನೋಡ್ಬೇಕು. ರಜತ್ ಅವ್ರು ಇನ್ನೊಂದು ಭವ್ಯ ನನ್ಗೆ ಹೊರಗಡೆಯಿಂದಾನೆ ಫ್ರೆಂಡು. ಸೊ ನಾನು ತ್ರಿವಿಕ್ರಮ್ ಮತ್ತೆ ಭವ್ಯನ್ ಫ್ರೆಂಡ್ಶಿಪ್ ಬ್ರೇಕ್ ಮಾಡ್ಬಿಟ್ಟು ನಾನು ಮತ್ತೆ ಭವ್ಯ ಫ್ರೆಂಡ್ ಆಗ್ಬೇಕು ಅಂತ ಅನ್ಕೊಂತಾರೆ. ಅದಕ್ಕೆ ಹನುಮಂತ ನಿಮ್ ಹೆಂಡತಿ ನೋಡ್ತಾರ್ರಿ ಇಂದ ನಾನು ಇಡೀ ಮನೇಲಿ 4 ವೀಕ್ಸ್ ಆಯ್ತೇನೋ ಅನ್ಸುತ್ತೆ. ನಮ್ಮ ಹನುಮಂತಣ್ಣ ಬಂದು ಹನುಮಂತಣ್ಣನ್ಗೆ ಫಸ್ಟ್ ಟೈಮ್ ಒಬ್ರು ಬೈದಿದ್ದು ಅಂದ್ರೆ ರಜತೆ ಗುರು. ನನ್ನ ಹೆಂಡತಿಗೆ ಹೇಳ ಬಂದಿದ್ದೀನಿ ಕಣ ಲವ್, ಆ ತರ ಫುಲ್ ಹೈ ಟೋನ್ ಅಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಹನುಮಂತಣ್ಣಂಗೆ ಒಬ್ರು ಬೈದ್ರು. ಸೊ ಹಾಗೆ ಇಷ್ಟ ಆಗಿತ್ತು ಇವತ್ತಿನ ಈ ಎಪಿಸೋಡ್ ನ ರಿವ್ಯೂ. ನಾಳೆ ಎಪಿಸೋಡ್ ಅಲ್ಲಿ ಪಕ್ಕ ಫಿಸಿಕಲ್ ಟಾಸ್ಕ್ ಇದ್ದೇ ಇರುತ್ತೆ. ತ್ರಿವಿಕ್ರಮ್ ವರ್ಸಸ್ ರಜತ್ ಒಂದೊಂದು ಇದ್ದೇ ಇರುತ್ತೆ ಅಂತ ಹೇಳ್ತಾ ಮಂಜಣ್ಣ ಯಾರ ಕಡೆ ಸೇರ್ಕೊತಾರೋ ಗುರು ಆ ಟೀಮ್ ಸ್ಟ್ರಾಂಗ್ ಆಗುತ್ತೆ. ಧರ್ಮಣ್ಣ ವೀಕು ಅಂತಲ್ಲ, ಸೊ ಧರ್ಮನು ಸ್ಟ್ರಾಂಗ್ ಅವನೇ. ಬಟ್ ಮನೆಯಾಳು ಮಾಡೋ ಸ್ಟ್ರಾಟಜೀಸ್ ಗಳಲ್ಲಿ ನಮ್ಮ ಮಂಜಣ್ಣ ಏನಿದ್ದಾರೆ, ಮಂಜಣ್ಣ ಸ್ಟ್ರಾಂಗು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್ ಬಾಬಾ. ಅಂದ್ರೆ ನಿಮ್ಮ ಗಗನ್ ಸಿಂಹ, ನಾನ್ ವೆಜ್.